ಹನಿ ಹೇಗಿದ್ದಾನೆ? ಮಾತಾಡಿದ್ನ? ಅವ್ನ್ ಮೊದ್ಲು ನನ್ನೇ ಕೇಳಿದ್ನಲ್ವಾ? ನನ್ಗೆ ಗೊತ್ತು ಡಾಕ್ಟ್ರೆ, ಅವ್ನು ಯಾವಾಗ್ಲೂ ಹಾಗೆ ಮನೆಯಲ್ಲಿದ್ರು ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಅಂತ ನನ್ನೇ ಫಸ್ಟ್ ಕರೆಯೋದು. ಯಾವಾಗ್ಲೂ ನನ್ ಸೆರಗ್ ಹಿಡ್ಕೊಂಡೆ ಓಡಾಡ್ತಾನೆ, ಒಂದು ನಿಮಿಷನೂ ನನ್ನ ಬಿಟ್ಟಿರಲ್ಲ. ನಿಮ್ಮ ಈ ಋಣನ ನಾನು 7 ಜನ್ಮಕ್ಕೂ ಮರೆಯಲ್ಲ. ಎಲ್ಲಿ ನಾನು ನನ್ನ ಕಳ್ಳ ಬಳ್ಳಿನ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ತುಂಬಾ ಭಯ ಆಗಿತ್ತು. ಇವತ್ತು ನಿಮ್ ದಯೆಯಿಂದ, ಸಾಯಿನಾಥನ್ ದಯೆಯಿಂದ ನನ್ ಮಗ ನನಗೆ ವಾಪಸ್ ಸಿಕ್ಬಿಟ್ಟ ಡಾಕ್ಟ್ರೆ, ಸಿಕ್ಬಿಟ್ಟ. ಅವನ್ ಮನೆಗೆ ವಾಪಸ್ ಬರ್ತಿದ್ದಾಗೆ 10 ಸ್ಪೈಡರ್ ಮ್ಯಾನ್ ಗೊಂಬೆ ಕೊಡಿಸ್ತೀನಿ. ಅವನು ಯಾವಾಗ್ಲೂ ನಗ್ನಗ್ತಾ ಆಟ ಆಡ್ಕೊಂಡು ಖುಷಿಯಾಗಿರ್ಬೇಕು. ನನ್ಗಷ್ಟೇ ಸಾಕು ಡಾಕ್ಟ್ರೆ, ನನ್ಗಷ್ಟೇ ಸಾಕು. ಯಾಕೆ ಡಾಕ್ಟ್ರೆ, ಯಾಕೆ ಮೌನವಾಗಿದ್ದೀರಾ? ಏನಾಯ್ತು? ಡಾಕ್ಟ್ರೆ, ಹನಿ ಹೇಗಿದ್ದಾನೆ? ಇಂಜೆಕ್ಷನ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನಾ? ನೀವು ಹೀಗೆ ಸುಮ್ಮನೆ ನಿಂತಿದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.